ಸರ್ ನಮಸ್ಕಾರ. ಸರ್ ನಮಸ್ತೆ. ಅದೇ ಇವತ್ತು ವೈಲ್ಡ್ ಭೀಮಾ ಅಂದ್ರೆ ಕಾಡಾನೆ ಭೀಮನ ನಿಮ್ಮ ತೋಟದಲ್ಲಿ ಅಂತ ನ್ಯೂಸ್ ಬಂತು, ನಿಜಾನಾ? ಹೌ- ಹೌದು ನಿಜ ಸರ್. ಸಂಜೆ ನಮ್ ತೋಟದ ಹತ್ರ ಮತ್ತೆ ನಮ್ದಿನ ಇನ್ನೊಂದು ಚಿಕ್ಕಬಿಕೋಡು ಅಂತ ಇದೆ, ಉಳಿಕೊಪ್ಲು ಚಿಕ್ಕಬಿಕೋಡು. ಅಲ್ಲಿ ಊರೊಳಗಡೆ ಮನೆ ಹತ್ರದನೇ ಪಾಸ್ ಆಯ್ತು. ಹಾ ಅದು ಒಂದು ದಂತ ಮುರ್ಕೊಂಡಿರೋದು ಹಾ ಆನೆ. ಹಾ. ಈಗ ತುಂಬಾ ಹತ್ರದಲ್ಲಿ ಊರೊಳಗಡೆನೆ ಪಾಸ್ ಆಗಿದೆ, ಆದ್ರೆ ಅರಣ್ಯ ಇಲಾಖೆಯವ್ರು ಯಾರು ಅದ್ರ ಜೊತೆ ಬರ್ಲಿಲ್ಲ. ಓಕೆ. ಅಲ್ಲಿಂದ ಬಂದು ಸೀದಾ ನಮ್ ತೋಟದ ಹತ್ರ ಬಂದು, ತೋಟದಿಂದ ನಮ್ಮ ಮನೆಗ್ ಬರೋ ರಸ್ತೆಯಲ್ಲಿ ಆ ಮನೆ ಹತ್ರಕ್ಕೆನೆ ಬಂತು. ಹಾ ಮನೆ ಹತ್ರದಿಂದ ಬಂದು ತುಂಬಾ ಬಂದು ಅಲ್ಲಿ ಬಿಕ್ಕೋಡ್ ಎಸ್ಟೇಟಿಗೆ ಪಾಸ್ ಆಗಕ್ ನೋಡ್ತು. ಅಲ್ಲ ಸೋಲಾರ್ ಬೇಲಿ ಇರೋದ್ರಿಂದ ಹಾ. ಸೀದಾ ಊರೊಳಗಡೆನೆ ಬಂತು. ಮತ್ತೆ ಓಕೆ, ಊರೊಳಗಡೆ ಅಂದ್ರೆ ಫಸ್ಟ್ ಈಗ ಒಂದ್ಸತಿ ವೈರಲ್ ಆಗೈತಲ್ಲ, ಬಿಕ್ಕೋಡ್ ರೋಡಲ್ಲಿ ನಡ್ಕೊ ಬರೋದು, ಆದ ರೋಡ ಏನು? ಅದೇ ರೋಡು ಸರ್, ಅದೇ ರೋಡು. ಅದ್- ಅದೇ ರೋಡ್ ಅದೇ ರಸ್ತೆಯಲ್ಲಿ ಬಂದು ಬಿಕ್ಕೋಡ್ ಅಂದ್ರೆ ಅದು ಮೇನ್ ರೋಡಿಗೆ ಆಯ್ತು. ಇದು ಒಳಗಡೆ ರೋಡ್, ನಮ್ ಚಿಕ್ಕಬಿಕೋಡು ಹಳ್ಳಿಗದ್ದೆ ರಸ್ತೆ ಇದು. ಹಾ ಚಿಕ್ಕಬಿಕೋಡು ಹಳ್ಳಿಗದ್ದೆ ರಸ್ತೆಯಲ್ಲಿ ಬಂದು ಹಳ್ಳಿಗದ್ದೆ ಊರಿಗೆ ಬಂದು ಹಾ ಮತ್ತೆ ಬಿಕ್ಕೋಡ್ ಎಸ್ಟೇಟಿಗೆ ಪಾಸ್ ಆಗಕ್ ನೋಡಿದ್ರಿಂದ ಅಲ್ಲಿ ಸೋಲಾರ್ ಬೇಲಿ ಇದ್ದಿದ್ರಿಂದ ಹಾ. ಅದ್ರೊಳಗಡೆ ಹೋಗಕ್ ಆಗ್ಲಿಲ್ಲ. ಓಕೆ. ಅದು ಮತ್ತೆ ಇಲ್ಲಿ ನಮ್ಮ ಊರೊಳಗಡೆನೆ ಬಂತು, ಹಳ್ಳಿಗದ್ದೆಗೆ ಬಂದು ಮತ್ತೆ ಪುನಃ ಇದು ಆಲೂರು ಬಿಕ್ಕೋಡ್ ರಸ್ತೆ ಇದೆಯಲ್ಲ, ಆ ರಸ್ತೆ ಮುಖಾಂತರ ಹೋಯ್ತು ಮುಂದೆ ಊರೊಳಗಡೆನೆ. ಬಿಕ್ಕೋಡ್ ಎಸ್ಟೇಟ್ ಒಳಗಡೆ ಏನಾದ್ರು ಹೋಯ್ತಾ? ಅದು ಇಲ್ಲಿ ಸೋಲಾರ್ ಬೇಲಿ ಇದೆ, ನಮ್ಮ ಏರಿಯಾದ ಕಡೆ ಬಿಕ್ಕೋಡ್ ಎಸ್ಟೇಟಿಗೆ ಸೋಲಾರ್ ಬೇಲಿ ಮಾಡಿದ್ದಾರೆ, ಅಲ್ಲಿ ಹೋಗಕ್ ಆಗ್ಲಿಲ್ಲ ಅದಕ್ಕೆ. ಹಾ ಹಾ. ಹಂಗಾಗಿ ಸೀದಾ ಊರೊಳಗಡೆನೆ ರಸ್ತೆಲೆ ನಡ್ಕೊಂಡು ಬಿಕ್ಕೋಡ್ ಆಲೂರು ರೋಡ್ ಪಾಸ್ ಆಯ್ತು ಅದು. ಮಧ್ಯಾಹ್ನ ಬಂದಿದ್ದ ನಿಮ್ ತೋಟಕ್ಕೆ? ಇಲ್ಲ, ಸಂಜೆ ಒಂದ್ 5 ಗಂಟೆ ಸಮಯ. ಯಾರಿಗೇನು ತೊಂದರೆ ಮಾಡಿಲ್ಲ? ಇಲ್ಲ, ತೊಂದರೆ ಯಾರಿಗೂ ಆಗಿಲ್ಲ. ಆದ್ರೆ ಊರ್ ಮಧ್ಯದಲ್ಲಿ ಬಂದು ಸಣ್ಣ ಪುಟ್ಟ ಮಕ್ಳು ಇದ್ದಿದ್ರೆ, ಗೊತ್ತಿಲ್ದಿದ್ದವ್ರು ಇದ್ರೆ ತುಂಬಾ ಸಮಸ್ಯೆ ಆಗ್ತಿತ್ತು. ಅಲ್ಲಿ ಏನು ವೆಹಿಕಲ್ ಓಡಾಡುತ್ತಾ? ಅದು ರೋಡ್ ಇದೆಯಲ್ಲ ಅಲ್ಲಿ? ಅದು ವೆಹಿಕಲ್, ಹೌದೌದು, ವೆಹಿಕಲ್ ಓಡಾಡೋ ರಸ್ತೆನೆ. ಜನರೆಲ್ಲ ಕೆಲ್ಸಕ್ಕೆ ಹೋಗೋರು ಬರೋರು ಎಲ್ಲ ಓಡಾಡೋ ಅಂತ ಸ್ಥಳನೇ. ಓಹೋ, ಯಾರಿಗೂ ಗೊತ್ತೇ ಇಲ್ಲ ಬರುತ್ತೆ ಅಂತ? ಇಲ್ಲ, ಯಾವ್ದು ಮಾಹಿತಿನೇ ಇಲ್ಲ. ಕೊನೆಯಲ್ಲಿ ಜನರ ಬಾಯಿಗೆ ಗೊತ್ತಾಗಿ ನಮಗೆ ವಿಷಯ ಗೊತ್ತಾಯ್ತು ಅಷ್ಟೇನೆ. ಹಾ ಹಾ ಹಾ. ಅದ್ ಹಿಂಗ್ ಬರ್ತಾ ಇದೆ ಅಂತ ನಮಗೆ ಮಾಹಿತಿನೇ ಇರ್ಲಿಲ್ಲ. ನೀವು ಲೈವ್ ಆಗಿ ನೋಡಿದ್ರಿ ಹತ್ರದಿಂದ? ಹೌದೌದು, ತುಂಬಾ ಹತ್ರದಿಂದ ಲೈವ್ ಮಾಡಿ ಮೊಬೈಲ್ ಅಲ್ಲಿ ರೆಕಾರ್ಡ್ ಮಾಡ್ಕೊಂಡಿದೆ. ಸರ್, ಹೇಗಿದೆ ಈಗ ಭೀಮಾ? ಭೀಮಾ ನೋಡೋದಕ್ಕೆ ಈಗ ಹುಷಾರಾಗಿದ್ದೇನೆ ಅಂತ ಕಾಣಿಸ್ತಾ ಇದೆ. ಸ್ವಲ್ಪ ಆರಾಮಾಗಿ ಓಡಾಡ್ತಾ ಇದೆ. ಹಾ ಆದ್ರೆ ಅದು ತುಂಬಾ ಒಳ್ಳೆ ಸ್ವಭಾವ ಇರೋದ್ರಿಂದ ನಾವ್ ಸ್ವಲ್ಪ ಧೈರ್ಯ, ಇದೊಂದು ಆನೆಯಲ್ಲಿ ಮಾತ್ರ ನಾವು ಒಂದ್ ಸ್ವಲ್ಪ ಧೈರ್ಯವಾಗಿ ನಿಂತ್ಕೋಬಹುದು. ಹಾ ಹಾ. ಅದೇ ಬೇರೆ ಆನೆಗಳಲ್ಲಿ ಈ ರೀತಿ ನಾವು ಇರೋಕ್ಕಾಗಲ್ಲ. ಚೇಸಿಂಗ್ ಮಾಡುತ್ತೆ. ಚೇಸಿಂಗ್ ಮಾಡ್ಬಿಡ್ತವೆ, ದೂರದಿಂದಲೇ ಬೆರೆಸುವಂತ ವಿಧಾನಗಳು ಬೇರೆ ಆನೆಗಳನ್ನ ನೋಡಿದೀವಿ ನಾವು. ಹಾ ಹಾ ಕ್ಯಾಪ್ಟನ್ ಆನೆ ಆದ್ರೂ ಅಷ್ಟೇನೆ, ತುಂಬಾ ವೆಹಿಕಲ್ ಅಲ್ಲಿ ಬರ್ತಿದ್ದವ್ರನ್ನೆಲ್ಲ ಬೆರೆಸ್ಬಿಟ್ಟಿದೆ. ಹಾ ಇದೊಂದೊಂದ್ ಸ್ವಲ್ಪ ನಮಗೆ ಎದುರಾಗಿ ನನ್ನ ಸ್ನೇಹಿತವರೇ ಒಬ್ರು ಗಿರೀಶ್ ಅಂತ ಹಾ. ಬೈಕಲ್ಲಿ ಹೋಗ್ತಾ ಇದ್ರು. ನಮ್ಮೂರ್ ರಸ್ತೆಯಲ್ಲಿ ಬರುವಾಗ ಎದುರುಗಡೆನೆ ಬಂದ್ಬಿಡ್ತು. ಇವ್ರ ಬೈಕಲ್ಲಿ ಬಂದ್ ನೋಡಿದ ತಕ್ಷಣ ಸುಮ್ನೆ ನಿಂತ್ಕೊಬಿಡ್ತು ಸ್ವಲ್ಪ. ಹಾ. ಹಂಗಾಗಿ ಇವ್ರ ಸಡನ್ ಆಗಿ ಬೈಕ್ ತಿರ್ಸ್ಕೊಳಕ್ ಒಂದ್ ಅವಕಾಶ ಆಯ್ತು. ಇಲ್ಲ ಅಂದ್ರೆ ಬೇರೆ ಆನೆ ಆಗಿದ್ರೆ ಅವ್ರಿಗೆ ಬಹಳ ಸಮಸ್ಯೆ ಆಗ್ಬಿಡೋದು ಅವತ್ತು. ರೀಸೆಂಟ್ ಆಗ? ರೀಸೆಂಟ್ ಲಾಸ್ಟ್ ಟೈಮ್ ಇಲ್ಲಿ ನಮ್ಮ ಏರಿಯಾದಲ್ಲಿ ಬಂತಲ್ಲ ಅವಾಗ. ಓಕೆ ಓಕೆ. ಜಾಸ್ತಿ ಓಡಾಡ್ತಿರುತ್ತಾನೆ ಭೀಮಾ ನಿಮ್ ಸೈಡು? ಹೌದು, ಈಗ 2 ವರ್ಷದಿಂದ ನಮ್ ಸೈಡ್ ಅಲ್ಲಿ ತುಂಬಾ ಓಡಾಡ್ತಾ ಇದ್ವಿ. ಹೋದ ವರ್ಷ ಒಂದ್ ಸ್ವಲ್ಪ ಕಡಿಮೆ ಕಾಣಿಸ್ಕೊಂಡಿದ್ದು. ಹಾ. ಈಗ 2ನೇ ವರ್ಷದಲ್ಲಿ ತುಂಬಾ ಒಂದು 3-4 ದಿನ ನಮ್ಮ ಊರ್ ಒಳಗಡೆನೆ ಪಾಸ್ ಆಯ್ತು. ಓಕೆ, ನಿಮ್ ಮನೆ ಮುಂದೆ ಅದೆಲ್ಲ ಇವತ್ತು ವಿಡಿಯೋಸ್ ಪಾಸ್ ಇದೆ. ಆಗಿದೆ? ಹೌದೌದೌದು, ಇವತ್ತು. ಓಕೆ ಓಕೆ ಓಕೆ. ಏನ್ ಸ್ವಲ್ಪ ಭಯ ಏನಾರ ಆಯ್ತಾ? ಅಲ್ಲ ಸರ್, ಕಾಡಾನೆಗಳು ಅಂದ್ರೆ ನಾವ್ ಅದೇನೋ ಒಂದ್ ಸ್ವಲ್ಪ ಜನರು ಹೇಳೋದ್ರಿಂದ ಪರವಾಗಿಲ್ಲ ಅನ್ಕೊಂತೀವಿ. ಆದ್ರೆ ಯಾವ ತರ ಧೈರ್ಯದಿಂದ ಇರಕ್ಕಾಗತ್ತೆ ಸರ್? ಅದು ಸಡನ್ ಆಗಿ ಬೇರೆ ಬಂದ್ಬಿಟ್ಟಿದೆ. ಸಡನ್ ಆಗಿ ಬಂದಿದೆ, ಮಾಹಿತಿ ಇಲ್ಲ. ಹಾ ಹಾ ನಮಗ್ ದೊಡ್ಡವರಾದ್ರೂ ಕಷ್ಟನೇ ಆನೆ ಕೈಯಲ್ಲಿ ತಪ್ಪಿಸ್ಕೊಳೋದು. ಮಕ್ಳು ಇದ್ದಾಗ ರಸ್ತೆಲಿ, ಯಾಕೆ ಮನೆ ಮುಂದೆ ಇರೋ ರಸ್ತೆ, ಹಾ ಹಾ ಅಲ್ಲಿ ಮಕ್ಳೇನಾರು ಓಡಾಡ್ತಾ ಇದ್ರೆ ಒಂದ್ ಮನೆಯಿಂದ ಒಂದ್ ಮನೆಗೆ ಪಾಸ್ ಆಗ್ತಾ ಇರ್ತವೆ. ಹಾ ಹಾ. ಬಹಳ ಕಷ್ಟ. ಇದು ಅರಣ್ಯ ಇಲಾಖೆಯವರು ಇದ್ರ ಬಗ್ಗೆ ಒಂದ್ ಸ್ವಲ್ಪ ಗಮನ ವಹಿಸ್ಬೇಕು. ಅವ್ರೇನು ಅಷ್ಟಾಗಿ ಗಮನಕ್ಕೆ ತಗೊಂತಾ ಇಲ್ಲ, ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಓಕೆ ಓಕೆ. ಇದು ನಿಮ್ಮ ತೋಟ ಏನಾದ್ರು ಡ್ಯಾಮೇಜ್ ಆಯ್ತಾ ಇವತ್ತೇನಾದ್ರು? ಇವತ್ತಿನ ಇದ್ರಲ್ಲಿ ಭೀಮಾ ಆನೆ ಏನು ಡ್ಯಾಮೇಜ್ ಮಾಡಿಲ್ಲ. ಬೇರೆ ಆನೆಗಳು ಬಂದಾಗ ತುಂಬಾ ಡ್ಯಾಮೇಜ್ ಆಗಿದೆ ನಮಗೆ. ನಿಮ್ದು ಕಾಫಿ ತೋಟನಾ ಅಲ್ಲಿ? ಹೌದೌದು, ಕಾಫಿ, ಅಡಿಕೆ, ಬಾಳೆ ಎಲ್ಲ ಈಗ ನಾವು ತೆಗ್ದೇ ಬಿಟ್ಟು ತುಂಬಾ ಹಾನಿ ಮಾಡ್ತಾ ಇದ್ರು. ಬಾಳೆ ತಿನ್ನಕ್ ಬಂದಾಗ ನಮಗೆ ಕಾಫಿ ಗಿಡ, ಅಡಿಕೆ ಎಲ್ಲ ತುಂಬಾ ನಷ್ಟ ಆಗ್ಬಿಟ್ಟಿದೆ. ಆದ್ರಿಂದ ಈಗ ಬಾಳೆ ಸಂಪೂರ್ಣವಾಗಿ ತೆಗೆದ್ಬಿಟ್ಟಿದೀವಿ ನಾವು. ಆಮೇಲೆ ಅದು ನಾಯಿ ನಾಯಿ ಸ್ವಲ್ಪ ಇದ್ ಮಾಡ್ತಿತ್ತಲ್ಲ ಚೇಸಿಂಗ್, ಅದು ನಾಯಿ ಪಕ್ಕದ ಮನೆಯದು. ಅದೇನು ಗಾಬರಿ ಆಗ್ಲಿಲ್ವಾ ಆನೆ ನಾಯಿ ಬಂದಾಗೇನು? ಒಂದ್ ಸ್ವಲ್ಪ ಅದ್ ಮೂವ್ಮೆಂಟ್ ನೋಡಿದಾಗ ಅದು ಹತ್ರಕ್ ಬರುತ್ತೇನೋ ಅನ್ನೋ ಒಂದ್ ಗಮನದಲ್ಲಿ ಹೋಯ್ತು. ಅದ್ ಬಿಟ್ರೆ ಬೇರೆ ತರ ಏನು ಮೂವ್ಮೆಂಟ್ ಮಾಡ್ಲಿಲ್ಲ ಅದು. ಯಾರು ಜನ ಯಾರು ಇರ್ಲೇ ಇಲ್ಲ ಅಂದ್ರೆ ಹತ್ರಕ್ ನಿಲ್ಲಿಲ್ಲ ಜನ. ಒಬ್ರಿಂದ ಊರವ್ರೆಲ್ಲ ಇದಾರೆ. ಅಂದ್ರೆ ರಸ್ತೆಗೆ ನಿಲ್ಲಿಲ್ಲ ಯಾರುನು. ಅದಕ್ಕೆ ಸೀದಾ ರಸ್ತೆಲೆ ಬರೋ ಆನೆ ಆಗಿದ್ರಿಂದ ರಸ್ತೆಲಿ ಯಾರು ನಿಂತ್ಕೊಂಡ್ಲಿಲ್ಲ. ಎಲ್ಲ ಒಳಗಡೆ ಇದ್ರು, RCC ಮೇಲೆ ನಿಂತ್ಕೊಂಡಿದ್ರು. ಹಂಗಾಗಿ ಇದು ಚಿಕ್ಕ ಬಿಕ್ಕಡ ಅವತ್ತು ನಾವಲ್ಲಿ ನಿಂತಿದ್ವಲ್ಲ, ಆ ರೋಡ್ಗೂ ಬರ್ಲಿಲ್ವಾ?
ಇಲ್ಲ ಅದೇ ರೋಡಿಗೆ ಬಂತು. ನೀವು ಹೇಳ್ತಿದ್ದು ಯಾವ ರಸ್ತೆ ಹೇಳಿ? ಚಿಕ್ಕ ಪಿಕ್ಕೋಡ್ ಅಲ್ಲಿ ಗದ್ದೆ ರಸ್ತೆ. ಚಿಕನ್ ಶಾಪ್ ಎಲ್ಲ ಇದೆಯಲ್ಲ ಅಲ್ಲಿ. ಹಾ ಆ ರಸ್ತೆಗೆ ರಿವರ್ಸ್ ಅದ್ ಬಿಕ್ಕೋಡ್ ಕಡೆಗೆ ಬರ್ಲಿಲ್ಲ, ಈ ಕಡೆಗೆ ಸೀದಾ ಹಳ್ಳಿಗದ್ದೆ ಕಡೆಗೆ ಬಂದು ಆಲೂರ್ ರಸ್ತೆಗೆ ಹೋಯ್ತು ಅದು. ಒಳಗಡೆ ಆಲೂರ್ ರೋಡ್ ಬಿಕ್ಕೋಡ್ ಅಲ್ಲೇನೆ. ರಸ್ತೆ. ಹಾ ಒಳಗಡೆ ರೋಡ್ ಅನ್ನೇ, ಮೇನ್ ರೋಡಿಗೆ ಬರ್ಲಿಲ್ಲ ಅವತ್ತು. ಓಕೆ ಓಕೆ ಓಕೆ. ಆ ರೋಡಿಗೆ ಬರ್ಲಿಲ್ಲ ಇವತ್ತು. ಎಲ್ಲಿಗೆ ಹೋಗಿರ್ಬೋದು ಅಂತ ನಿಮ್ಮ ಅನ್ಸಿಕೆ ಇವಾಗ? ನಾನು ವಿಚಾರ್ಸಕ್ಕಾಗ್ಲಿಲ್ಲ, ಒಂದ್ ಸ್ವಲ್ಪ ಬೇರೆ ಕೆಲಸ ಇದ್ದಿದ್ರಿಂದ ಮುಂದೆ ಪಾಸ್ ಆಗ್ಲಿಲ್ಲ. ಸುಮಾರು ದೂರ ಹೋದ್, 1 ಕಿಲೋಮೀಟರ್ ಹಿಂದೆನೆ ಹೋದು ಮೇನ್ ರೋಡ್ ವರ್ಗುನು. ಹಾ ಹಾ. ಮುಂದೆ ಯಾವ ಕಡೆಗೆ ಪಾಸ್ ಆಯ್ತು ಅಂತ ನಾನು ಒಂದ್ ಸ್ವಲ್ಪ ನೋಡಕ್ ಆಗ್ಲಿಲ್ಲ. ಸ್ವಲ್ಪ ಮಟ್ಟಿಗೆ ಈಗ ಹಂಗಾರೆ ರೆಡಿ ಆಗಿದೆ ಅಂತೀರಾ? ರೆಡಿ ಆಗಿದೆ, ಒಂದ್ ಸ್ವಲ್ಪ ಹುಷಾರಾಗಿದೆ. ಏನೋ ಅವ್ರು ಏನು ಟ್ರೀಟ್ಮೆಂಟ್ ಕೊಡದೇ ಇದ್ರುನು ಪ್ರಕೃತಿ ದತ್ತವಾಗಿ ಅದು ಒಂದ್ ಸ್ವಲ್ಪ ಗುಣವಾಗಿದೆ. ಅದೇ ಹೌದೌದು. ಪರವಾಗಿಲ್ಲ ಅಂತ ಅನಿಸ್ತಾ ಇದೆ. ನೋಡಿದ್ದಕ್ಕೆ ಒಂದ್ ಸ್ವಲ್ಪ ಆರಾಮಾಗಿ ಇರೋ ತರ ಕಾಣಿಸ್ತು. ಓಕೆ 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 ಸರ್, ಮಾಹಿತಿಗೆ ಥ್ಯಾಂಕ್ ಯು. ಥ್ಯಾಂಕ್ ಯು.